ಗೋಮಾಂಸ ತಿನ್ನುವವರ ವಿರುದ್ಧ ಜಗ್ಗೇಶ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜಗ್ಗೇಶ್, ಭಗವದ್ಗೀತೆ ಎಲ್ಲಿದೆ, ದೇವರು ಎಲ್ಲಿದೆ, ಹಾಗೆ ನಾವು ಗೋಮಾಂಸ ತಿನ್ನುತ್ತೇವೆ ಅಂತಾರೆ, ಆದ್ರೆ ಬೇರೆ ಧರ್ಮದ ಬಗ್ಗೆ ಮಾತನಾಡಿದ್ರೆ ದೊಡ್ಡ ಗಲಾಟೆಗಳೇ ನಡೆದು ಹೋಗ್ತವೆ, ಯಾರೊಬ್ರು ಬೇರೆ ಧರ್ಮದ ಬಗ್ಗೆ ಪ್ರಶ್ನೆ ಮಾಡೋಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಅವರಿಂದ ಗೋಮಾಂಸ ತಿನ್ನುವವರ ವಿರುದ್ಧ ಜಗ್ಗೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಜಗ್ಗೇಶ್ ಹೇಳಿಕೆಯನ್ನ ನೀಡಿರೋದು. ಧರ್ಮದ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತಿದೆ, ಇದು ನಿಜಕ್ಕೂ ವಿಪರ್ಯಾಸ. ಬೇರೆ ಧರ್ಮಗಳಲ್ಲಿ ವಿವಾದಿಗಳಿಗೆ ಅವಕಾಶವೇ ನೀಡೋದಿಲ್ಲ, ಆದ್ರೆ ಇಂದು ಹಿಂದೂ ಧರ್ಮದ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ನಮ್ಮ ವಿಚಾರಧಾರೆಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇವೆ ಅಂತ ಕೂಡ ಈ ಸಂದರ್ಭದಲ್ಲಿ ಜಗ್ಗೇಶ್ ಹೇಳಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಜಗ್ಗೇಶ್ ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ. ನಾವು ಏನಾದ್ರೂ ನಮ್ಮ ದೇವರು ದಿಂಡ್ರು ಇದ್ರ ಬಗ್ಗೆ ಮಾತಾಡಿದ ತಕ್ಷಣ ಟಿವಿನಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಭಗವದ್ಗೀತೆ ಎಲ್ಲಿದೆ, ಕೃಷ್ಣ ಎಲ್ರಿ ಇದ್ದ, ರಾಮ ಎಲ್ಲಿದ್ದ, ನಾನು ತರದ ಮಾಂಸಾನೇ ತಿನ್ನೋದು, ಯಾರು ಏನ್ರಿ ಮಾಡ್ತೀರಿ ಅನ್ನೋದೆಲ್ಲ ಇದ್ದಾಗ ನಾವು ಮಾನ ಮರ್ಯಾದೆ ಇಲ್ಲ, ಅಂತವನ್ನೆಲ್ಲ ಕುತ್ಕೊಂಡು ನೋಡ್ತಾ ಇರ್ತೀವಿ. ನಾವು ಪಟ್ಟಂತ ಟಿವಿ ಆಫ್ ಮಾಡ್ಬೇಕು, ನಾವು ಆಫ್ ಮಾಡಲ್ಲ, ಕುತ್ಕೊಂಡು ಮಜಾ ತಗೊಂತಾ ಇರ್ತೀವಿ. ಹಿಂಗಾಗಿ ಆಗೋಗ್ಬಿಟ್ಟಿದೆ. ಅದೇ ಬೇರೆ ಧರ್ಮಗಳಲ್ಲಿ ನೀವು ಕಾಣಕ್ ಆಗೋದಿಲ್ಲ. ನೀವು ಇದನ್ನ ಬಹಳ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕು. ಬೇರೆ ಧರ್ಮದಲ್ಲಿ ಅದನ್ನ ಯಾವುದೇ ಕಾರಣಕ್ಕೆ ನೀವು ಏನಾದ್ರೂ ಅವರ ಧರ್ಮಗಳ ತರ್ಕವನ್ನ ಮಾಡಿದ್ರೆ ನೀವು ಉಳಿಗಾಲವೇ ಇಲ್ಲ. ಯಾಕೆಂದ್ರೆ ಅಷ್ಟು ಹೃದಯದಿಂದ ಅವರ ಧರ್ಮವನ್ನ ಗೌರವಿಸ್ತಾರವರು. ಅದು ಇದೆಯೋ ಇಲ್ವೋ ನನ್ನ ಹಿಂದಿನ ತಲೆಮಾರು ಮಾಡಿದೆ, ಹಾಗಾಗಿ ನಾನು ಕೊಡ್ತಾ ಇರೋದು ಧರ್ಮಕ್ಕಲ್ಲ, ನನ್ನ ಹಿಂದಿನ ತಲೆಮಾರಿಗೆ ನಾನು ಮರ್ಯಾದೆ ಕೊಡ್ತಾ ಇದ್ದೀನಿ. ಅವ್ರು ನನ್ಗೆ ಹೇಳ್ಕೊಟ್ಟಿದ್ದಾರೆ ಸಣ್ಣ ವಯಸ್ಸಲ್ಲಿ, ಇದು ಈ ತರ ನಡ್ಕೊಳಪ್ಪ ಅಂತ ಹೇಳ್ತಾರೆ. ಅದು ಯಾಕೋ ಗೊತ್ತಿಲ್ಲ, ನಾವೇ ಸ್ವಲ್ಪ ಕಲಬೆರಕೆಗಳಾಗ್ತಾ ಇದೀವಿ. ನಾವು ಯಾವ ತರ ಆಗ್ತಾ ಇದೀವಿ ಅಂತ ಅಂದ್ರೆ, ನಾವು ಈ ಕಡೆ ಇಂಗ್ಲಿಷ್ನವರು ಅಲ್ಲ, ಈ ಕಡೆ ಹಿಂದಿಯವರು ಅಲ್ಲ, ಈ ಕಡೆ ಯಾರೋ ಇನ್ನೂ ಉರ್ದು ಅವರು ಅಲ್ಲ, ಏನೋ ಒಂಥರ ಕಲಬೆರಕೆ ಆಗಿ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅವ್ರ ಬುದ್ಧಿನ ಕಲ್ತ್ಕೊಂಡು ನಮ್ತನವನ್ನ ಬಿಡ್ತಾ ಇದೀವಿ.